ಸಮಸ್ತ ಸಮುದಾಯದ ಬಂಧುಗಳಿಗೆ ಶರಣಾರ್ಥಿಗಳು. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ಈ ಸಮುದಾಯ ಮೂಲತಃ ಕ್ರಿಮಿನಲ್ಸ್ಗಳೇ. ಆದರೆ ಅದು ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ವಿಮುಕ್ತ ಬುಡಕಟ್ಟುಗಳನ್ನಾಗಿ ಮಾಡಿ ಇವರಿಗೆ ವಿಮುಕ್ತಿ ಕೊಟ್ಟು ಸಂವಿಧಾನದ ಅಡಿಯಲ್ಲಿ ಬದುಕು ಕಟ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತು ಅಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಕಾಲಕ್ರಮೇಣ ಅದಕ್ಕೆ ಬೇಕಾದಂಥ ಅನುದಾನಗಳನ್ನ ಇತರೆ ಯಾವುದೇ ರೀತಿಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಈ ಸಮುದಾಯಕ್ಕೆ ಆದಂಥ ಕೆಲವು ಅನುದಾನಗಳನ್ನಾಗಲಿ ಇತರೆ ಯಾವುದೇ ಪ್ರೋತ್ಸಾಹಧನ ಕೊಟ್ಟಿರ್ತದೆ, ಕೊಡ್ತಾನೂ ಬಂದಿದೆ, ಈಗಲೂ ಕೊಡ್ತಾ ಇದೆ ಪ್ರತಿಯೊಂದು ಸರ್ಕಾರ. ಆದರೆ ನಾನು ಮಾತಾಡೋದು ಏನು ಅಂದರೆ, ಸಂವಿಧಾನ ಅರ್ಪಣೆ ಆದ ನಂತರ ದೇಶಕ್ಕೆ ಸಂವಿಧಾನದ ಅಡಿಯಲ್ಲಿ ಬದುಕು ಕಟ್ಕೊಬೇಕಾದ್ದು ಈ ದೇಶದ ಪ್ರಜೆಗಳಾದ ನಮ್ಮಗಳ ಕರ್ತವ್ಯ ಆಗಿತ್ತು. ಇನ್ನೊಂದು ವಿಚಾರ ಏನಂದರೆ, ಸ್ವತಂತ್ರ ಪೂರ್ವದಲ್ಲೇ ಈ ಸಮುದಾಯಕ್ಕೆ ಸಂಘಟನೆ ಇತ್ತು. ಈ ಬ್ಯಾಂಗ್ಳೂರಲ್ಲಿ ಸಂಘಟನೆ ಇದ್ದು ಅದರಲ್ಲೆಲ್ಲರೂ ಅನೇಕ ಈ ಸಮುದಾಯದ ಬಂಧುಗಳು ಸಂಘಟಿತರಾಗಿದ್ದರು. ಎಲ್ಲ ಸರಿ ಇದ್ದು, ಏಕೆ ಇವರಿನ್ನ ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನ ಬಿಡಲಿಲ್ಲ ಅಂತ ನಾನು ಅವಲೋಕನ ಮಾಡಿಕೊಂಡೆ. ಈ ಕಮ್ಯುನಿಟಿ ಯಾಕೆ ಇನ್ನು ಕ್ರಿಮಿನಲ್ ಅಪರಾಧಿತ್ವ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಲಿಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ, ರಕ್ತಗತವಾಗಿ ಬಂದಂಥದ್ದನ್ನು ಬದಲಾವಣೆ ಮಾಡ್ಕೊಳೋದು ಸ್ವಲ್ಪ ಕಷ್ಟನೇ. ಆದರೆ ಜಾಗೃತಿ ಮೂಡಿಸುವಂಥ ಕಾರ್ಯ ಸಂಘಟನೆಗಳು ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಯಾವುದೂ ಸಹ ಸಂಘಟನೆಗಳು ಇರಲಿಲ್ಲ. ಕೇವಲ ಅಖಿಲ ಕರ್ನಾಟಕ ಕೊರಮೂರು ಸಂಘ ಇತ್ತು. ಹಿರೀಕರು ಒಂದಷ್ಟು ಜನ ಮಾಡ್ಕೊಂಬಂದು ಕೊನೆಗೆ ಮಾದೇಶ್ ಅವ್ರ ಕೈಗೆ ಸಂಘಟನೆಯನ್ನು ಕೊಟ್ಟು ಕೈ ತೊಳ್ಕೊಂಡ್ರು. ಆದರೆ ಮಾದೇಶ್ರವ್ರು ಏನು ಮಾಡಿದ್ರು ಎಲ್ಲ ನಿಮ್ಗೆ ಗೊತ್ತಿರೋದೇನೆ. ಮಾದೇಶ್ರವರ ಆಡಳಿತ ಸಂಘದಿಂದ ಏನು ಮಾಡಿದ್ದಾರೆ, ಮಾಡಿದ್ದಾರೆ ಅನ್ನೋದು ನಾನೇನು ಕೂಲಂಕುಷವಾಗಿ ಹೇಳಬೇಕಾದ್ದಿಲ್ಲ, ಎಲ್ಲ ನಿಮಗೆ ಗೊತ್ತಿದೆ. ಸಮಯ ವ್ಯರ್ಥ ಮಾಡ್ಕೊಳ್ಲಿಕ್ಕೆ ನಾನು ಆಸೆ ಪಡಲ್ಲ. ಆದರೆ ಸಂಘಟನೆ ಮಾಡಿದ್ದಿದ್ರೆ ಅವರು ಈ ಸಮುದಾಯ 50 ವರ್ಷ ಹಿಂದಕ್ಕೆ ಹೋಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆ ಯಾರೋ ನಮ್ಮ ಸಮುದಾಯದ ಹಿರೀಕರ ಹತ್ರ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ, ನಾನೇ ಮಾಡಿದ್ದೆ. ವಿಚಾರ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ನಾನು ಹೇಳಿದೆ 50 ವರ್ಷ ಹಿಂದೆ ಹೋಗಿದ್ದೆ ಸ್ವಾಮಿ. ಈ ಕಮ್ಯುನಿಟಿ ಹಳ್ಳಿ ಜನಗಳಲ್ಲಿ ಇವತ್ತಿಗೂ ಸಹ ಜಾಗೃತಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅನಾಗರಿಕತೆ ತುಂಬಾ ತಾಂಡವಾಡ್ತಾ ಇದೆ. ಅವರು ಎಷ್ಟರ ಮಟ್ಟಿಗೆ ಡೌನ್ ಆಗಿದ್ದಾರೆ ಅಂದರೆ, ಈ ಬೆಂಗಳೂರು ಕೊರಮೂರಿಗೂ ಹಳ್ಳಿ ಕಡೆ ಇರ್ತಕ್ಕಂಥ ಕೊರಮೂರನ್ನು ಕಂಪೇರ್ ಮಾಡಿದಾಗ ಅನಾಗರಿಕತೆ ಅವರಲ್ಲಿ ಭಾಳಷ್ಟು ತಾಂಡವಾಡ್ತಾ ಇದೆ. ನಾನು ಕಂಡಿರೋನು. ಅದಕ್ಕೆ ಎಕ್ಸಾಂಪಲ್ಲು ಇದೇನೆ ನೋಡಿ. ಇದು ಮುಂಚೆ ಕೂಡ ಪ್ರಸ್ತಾಪ ಮಾಡಿದ್ದೆ ನಾನು. ಕಾವೇರಿ ನದಿ ನೀರು ಹರಿಯುವಂಥ ನಾಲೆಗೆ ಮಲದ ನೀರನ್ನು ಮಿಶ್ರಿತ ಮಾಡಿ ಬಿಡ್ತಾಯಿದ್ರು. ಅದನ್ನು ಅವತ್ತಲ್ಲಿ ಕ್ವಶನ್ ಮಾಡಿದ್ದಕ್ಕೆ ಸ್ವಲ್ಪ ಗರಂ ಆದರು. ನನ್ನ ಚಾತುರತೆಗೆ ಇದ್ದಂಥ ವಿಚಾರಗಳನ್ನ ಇಟ್ಕೊಂಡು ನಾನು ಅದನ್ನು ಕ್ವಶನ್ ಮಾಡಿದೆ, ಅದನ್ನು ಸರಿಪಡಿಸಿದೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಕ್ರಿಮಿನಾಲಿಟಿ ಅವರೊಬ್ಬರಿಗೆ ಅಲ್ಲ, ಇಡೀ ಕಮ್ಯುನಿಟಿಗೆ ಇದೆ. ಬೇಸರದ ಸಂಗತಿ ಇದು. ಕಮ್ಯುನಿಟಿಗೆ ಏನು ಅಂದರೆ, ಇವರಲ್ಲಿ ಇನ್ನೂ ಸಹ ಕ್ರಿಮಿನಾಲಿಟಿ ಹೋಗಿಲ್ಲ, ಅಪರಾಧಿ ಮನಸ್ಥಿತಿ ಹೋಗಿಲ್ಲ. ಕೆಲವು ಭಾಗಗಳನ್ನೋದಕ್ಕಿಂತ ಎಲ್ಲ ಭಾಗಗಳಲ್ಲೂ ಇದು ಇದ್ದೇ ಇದೆ.
ಇದನ್ನು ಬದಲಾವಣೆ ಮಾಡಬೇಕಾದ್ದು ಸಂಘಟನೆ ಆಗಿತ್ತು. ಸಂಘಟನೆಯೇ ಕೈ ತಪ್ಪಿ ಸುಮ್ಮನಿದ್ದ ಕಾರಣ ಸಮುದಾಯ ಹಾದಿ ತಪ್ಪಿದೆ. ಸಂಘಟನೆ ಮಾಡ್ತಕ್ಕಂಥ ರಾಜ್ಯಾಧ್ಯಕ್ಷರ 4ನೇ ಕ್ಲಾಸ್ ಓದಿದರೆ ಇನ್ನು ಕಮ್ಯುನಿಟಿ ಇನ್ನೇನು ಓದುತ್ತೆ? ಇದನ್ನು ಯೋಚನೆ ಮಾಡಬೇಕು. ಇದನ್ನು ಯೋಚನೆ ಮಾಡಿದೆ ನಾನು. ಆಮೇಲೆ ಕೆಲವು ಭಾಗಗಳಲ್ಲಿ ಈ ಕಮ್ಯುನಿಟಿ ಮೇಲೆ ಆಗಿರ್ತಕ್ಕಂಥ ವರ್ಷಕ್ಕೆ ಒಂದೇ ಒಂದು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕಲೆ ಹಾಕಿದೆ ನಾನು. ಏನು ಈ ಹಂದಿ ಮಲವನ್ನು ಮಿಶ್ರಿತ ಮಾಡಿ ಬಿಡ್ತಾ ಇದ್ದಾರೋ ಅವ್ರಿಗೆ ಆ ಒಂದು ಲಿಮಿಟ್ಸ್ಗೆ RTIನಲ್ಲಿ ಒಂದು ಮಾಹಿತಿ ಕೇಳಿದೆ ನಾನು. ಏನು ಕೇಳಿದೆ ನೋಡಿದ್ದು, RTIನಲ್ಲಿ ಮಾಹಿತಿ ಕೇಳಿರೋದು, ಈ ಠಾಣಾ ವ್ಯಾಪ್ತಿಗೆ ಸೇರಿದ ಪ್ರಾಂತ್ಯಗಳಲ್ಲಿ ವಾಸ ಮಾಡುತ್ತಿರುವ ಕೊರಮ-ಕೊರ್ಚ ಸಮುದಾಯದವರು ವಿವಿಧ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿ ಅಪರಾಧವೆಸಗಿ ಈ ಠಾಣೆಯಲ್ಲಿ FIR ಮಾಡಿಸಿಕೊಂಡಿರುತ್ತಾರೆ. ಈ ಕೊರಮ-ಕೊರ್ಚ ಸಮುದಾಯದವರ ಮೇಲೆ ಈ ಠಾಣಾ ವ್ಯಾಪ್ತಿಯಲ್ಲಿ ಆದ ಒಟ್ಟು FIR ಸಂಖ್ಯೆಯ ಮಾಹಿತಿಯನ್ನು ಮಾಹಿತಿ ಹಕ್ಕು ಅಧಿನಿಯಮ 2005 ಅನ್ವಯ ಮಾಹಿತಿ ನೀಡಬೇಕಾಗಿ ಅಂತ ಕೇಳಿದೆ. ಫಸ್ಟು ಠಾಣೆಯವರು ಕೊಡಲಿಲ್ಲ, ಗಾಂಚಲಿ ಮಾಡಿದ್ರು. ಕೊಡಲಿಲ್ಲ. ನಂತರದಲ್ಲಿ ನಾನು ಮೇಲ್ಮನವಿ ಹೋದೆ, ಸೆಕೆಂಡು ಅಪೀಲ್ ಹೋದಾಗ ಟಕ್ ಅಂತ ಏನು ಮಾಡಿದ್ರು, ನನಗೆ ಮಾಹಿತಿಯನ್ನು ಕಳಿಸ್ಕೊಟ್ರು. ನೋಡಿ, ಒಂದೇ ಒಂದು ವರ್ಷದಲ್ಲಿ 2022-23ನೇ ಸಾಲಿನಲ್ಲಿ, ಕೇವಲ 23ರಲ್ಲೂ ಇರಲಿಲ್ಲ, ಬರೀ 22ನೇ ಸಾಲಿನಲ್ಲಿ ಬರೀ 8 ತಿಂಗಳು, ಅಷ್ಟೇ ಅಲ್ಲಿಗೂ ಇಲ್ಲಿಗೂ ಬರೋದು 8 ತಿಂಗಳು 10 ತಿಂಗಳಿಗೆ ಗ್ಯಾಪ್ ಬರುತ್ತಷ್ಟೇ, 6 ಪ್ರಕರಣಗಳನ್ನ ದಾಖಲಾಗವೆ. 6 ಪ್ರಕರಣಗಳು ಕ್ರಿಮಿನಲ್ ಕೇಸ್ಗಳಾಗಿದೆ. ಕ್ರಿಮಿನಲ್ ಕೇಸ್ಗಳು ಮಾಡಿದ್ದಾರೆ ಈ ಕಮ್ಯುನಿಟಿಯವರು. ಆಲ್ಮೋಸ್ಟ್ ಅಲ್ಲಿ ಕೊರ್ಚರಿಲ್ಲ. ಮಳವಳ್ಳಿ ತಾಲೂಕು ಆ ಒಂದು ತಾಲೂಕಿದ್ರೆ ಕೊರ್ಚರಿಲ್ಲ. ಕೊರ್ಮ ಕಮ್ಯುನಿಟಿನೇ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಇರೋದು. 6 ಪ್ರಕರಣ ಒಂದು ಸಮುದಾಯದವರು ವರ್ಷಕ್ಕೆ 6 ಪ್ರಕರಣ ಮಾಡ್ತಾರೆ ಅಂದರೆ ಇನ್ನೆಷ್ಟು ಅವರು ಕ್ರೂರಿಗಳಾಗಿರ್ಬೋದು ಅಥವಾ ಅಪರಾಧಿ ಮನಸ್ಥಿತಿ ಉಳ್ಳಂಥವ್ರಾಗಿರ್ಬೋದು ಅಂತ ಯೋಚನೆ ಮಾಡಿದೆ. ಕೇವಲ ಒಂದು ಠಾಣಾ ವ್ಯಾಪ್ತಿಯಲ್ಲಿ 6 ಪ್ರಕರಣ ಅಂದರೆ ಆಲ್ ಓವರ್ ರಾಜ್ಯದ್ದು ಇಲ್ಲ ಅಥವಾ ಮಂಡ್ಯ ಜಿಲ್ಲೆ ಇಲ್ಲ ಅಕ್ಕಪಕ್ಕ ಜಿಲ್ಲೆಗಳಿಗೆ ತೆಗೆದ್ರೆ ಇನ್ನೆಷ್ಟಾಗಿರ್ಬೋದು. ಯಾಕೆ ಇನ್ನೂ ಈ ಕಮ್ಯುನಿಟಿಯವರು ಬದಲಾವಣೆ ಆಗಿಲ್ಲ? ಬೇರೆ ಕಮ್ಯುನಿಟಿಯವ್ರನ್ನ ಕಂಪೇರ್ ಮಾಡಿದ್ರೆ ನಾವು ಆ್ಯಕ್ಚುಲಿ ಬೇರೆ ಕಮ್ಯುನಿಟಿಯವ್ರ ಮೇಲೆ ಒಂದು ವರ್ಷಕ್ಕೆ 6 ಪ್ರಕರಣಗಳು ಎಲ್ಲೋ ದಾಖಲಾಗಲ್ಲ. ಆಗಬಹುದು, ಬೇರೆ ಕಮ್ಯುನಿಟಿ ಅಂದರೆ ಶೆಡ್ಯೂಲ್ ಕಾಸ್ಟಲ್ಲಿ ಆಯ್ತವೆ, ಆಗಲ್ಲ ಅಂತಿಲ್ಲ, ರೇರು. ಆದರೆ ಇದರಲ್ಲಿ ಇದನ್ನು ಲೆಕ್ಕ ಹಾಕ್ಕೊಂಡು ಈ 6 ಪ್ರಕರಣಗಳು ಏನು ಅಂತ ನಾನು ತೊಗೊಂಡಿಲ್ಲ ಮಾಹಿತಿ. ಆಲ್ಮೋಸ್ಟು ಅದರಲ್ಲಿ 3 ಕೇಸು ಕಳ್ತನ ಇರ್ತೈತೆ, 3 ಕೇಸ್ ಅಂದಾಜು ಕುಯ್ದಿರೋದು ನನಗೆ ಕಂಡ ಮಟ್ಟಿಗೇನೋ ಕುಯ್ದಿರೋದು ಕೇಸ್ ಇದೆ. ಒಬ್ಬ ವ್ಯಕ್ತಿಗೆ ಇದೇ ಕಮ್ಯುನಿಟಿ ಪರ್ಸನ್ಗೆ ಇನ್ನೊಬ್ಬ ನಮ್ಮ ಕಮ್ಯುನಿಟಿಯವನೇ ಇನ್ನೊಬ್ಬ ಸೇರಿಕೊಂಡು ಕುಯ್ದಿದ್ರು ಅಂದರೆ ಕಾಲು ಕೈ ಇದೆಲ್ಲ ಟೋಟಲಾಗಿ ಅದೇ ಈ ಕೇಸ್ ಮಾಡಿದವ್ರೇನೆ. ಏನು ಈ ಹಂದಿ ಮಲವನ್ನು ಮಿಶ್ರಿತ ಮಾಡಿ ಕಾವೇರಿ ನಾಲೆಗೆ ಬಿಡ್ತಾ ಇದ್ರಲ್ಲ, ಇದು ಇವ್ರುಗಳೇನೆ ಅದೇ ಊರಿನಲ್ಲಿ ನಮ್ಮ ಕಮ್ಯುನಿಟಿಯವನಿಗೆ ಅದೇ ಕುಲದವನಿಗೆ ಕೈ ಕಾಲುಗಳೆಲ್ಲ ಕುಯ್ದು ಬಿಸಾಕ್ಬಿಟ್ಟಿದ್ರು. ಯಾಕೆ ಇವರಲ್ಲಿ ಜಾಗೃತಿ ಇಲ್ಲ? ಒಂದು ಅಪರಾಧ ಕೃತ್ಯಕ್ಕೆ ಭಾಗಿಯಾಗಬೇಕು ಅಂದರೆ ಅನಾಗರಿಕರಿರಬೇಕು, ಇಲ್ಲ ಅವಿದ್ಯಾವಂತರಿರಬೇಕು. ವಿದ್ಯಾವಂತರು ಯಾರೂ ಸಹ ಈ ಥರ ಕೃತ್ಯಕ್ಕೆ ಕೈ ಹಾಕೋಲ್ಲ. ಯಾಕಂದರೆ ಕಾನೂನಿನ ಭಯ ಇರಪ್ಪ, ಕಾನೂನಿದೆ, ನಮಗೆ ಅದರಲ್ಲಿ ಶಿಕ್ಷೆಗಳೈತೆ, ನಮ್ಗೆ ಯಾಕೆ ಈ ರೀತಿ ನಾವು ಮಾಡಬೇಕು ಅನ್ನೋ ಒಂದು ಪರಿಜ್ಞಾನ ಹುಟ್ಟತ್ತೆ ವಿದ್ಯಾರ್ಥಿಗಳಲ್ಲಿ. ಆದರೆ ಅವಿದ್ಯಾವಂತರಲ್ಲಿ ಇದೆಲ್ಲ ಕಾಣಿಸ್ಕೊಳಲ್ಲ. ಅವ್ರಿಗೇನು ಆ ಸಮಯಕ್ಕೆ ಏನಾಗಬೇಕು, ನನ್ನನ್ನೇ ಅಟ್ಯಾಕ್ ಮಾಡಿದರು. ನಾನು ಓಪನಾಗಿ ಹೇಳ್ತೀನಿ, ನಾನು ಅವತ್ತು ಕಂಪ್ಲೇಂಟ್ ಕೊಡ್ಬೋದಾಯಿತು. ಸೊ ಏಲ್ ಮೇಲೆ ಎಂಟೆ ಹಾಕಿ ಸಿಡಿಸ್ಕೊಳೋದು ಯಾಕೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಅವತ್ತು ನಾನು ಕಂಪ್ಲೇಂಟ್ ಹಾಕಿದ್ದಿದ್ರೆ ಇವತ್ತು ನನಗೆ ತುಂಬ ಬೆನಿಫಿಟ್ ಆಗಿರೋದು. ನನಗೆ ಯಾವುದೋ ಇನ್ನೊಂದು ಕೆಲಸಕ್ಕೆ ಬೇಕಾಗಿತ್ತು, ಅದು ಬಿಡಿ, ಅದು ಇನ್ನೊಂದು ಹೇಳ್ತೀನಿ. ನಾನು ಇನ್ನೊಂದು ಕೆಲಸಕ್ಕೆ ಬೇಕಾಗಿತ್ತು, ನಾನೇನೋ ಒಂದನ್ನು ಅಪ್ಲೈ ಮಾಡ್ತಾಯಿದ್ದೆ. ಅಪ್ಲೈ ಮಾಡಿರೋದಕ್ಕೆ FIR ಆಗಬೇಕಂತೆ. ಅಟ್ಯಾಕ್ ಮಾಡಿದರೆ FIR ಆಗಿದ್ದರೆ ಆ FIR ಕಾಪಿ ಮೇಲೆ ನಮಗೆ ಈಸಿಯಾಗಿ ಅದೊಂದು ಸಿಕ್ಕಿರೋದು ಯಾವುದೋ ಒಂದು ಆಯಿತು. ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಹೆಂಗೆ ಕುಯ್ದಿದ್ರು ಅಂದರೆ ಎದೂ ಫೋಟೋಸ್ ಇದೆ, ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ. ಇವರಲ್ಲಿ
ಅನಾಗರಿಕತೆ ತಾಂಡವಾಡ್ತಾ ಇರೋದ್ರಿಂದನೇ ಇವರು ಈ ರೀತಿ ಆಗಿರೋದು. ಆದರೆ ಎಲ್ಲಿ ಇವ್ರನ್ನ ನಾಗರಿಕತೆ ಕರ್ಕೊಂಬರೋಕ್ಕಂಥ ಸಾಧ್ಯತೆಗಳು ಮಹದೇಶ್ವರವ್ರಿಗೆ ಭಾಳ ಇತ್ತು. ಮಹದೇಶ್ವರವರು 20 ವರ್ಷ ಆಡಳಿತ ಮಾಡಿ 20 ವರ್ಷದಲ್ಲಿ ಸಂಘಟನೆ ಪರ್ಫೆಕ್ಟಾಗಿ ಮಾಡಿದರೆ ಇವತ್ತು ಈ ಕಮ್ಯುನಿಟೀಲಿ ಏನಿಲ್ಲ ಅಂದ್ರೂ ಭಾಳಷ್ಟು ವಿದ್ಯಾವಂತರು ವಿದ್ಯೆ ಕಲಿತಾಯಿದ್ರು, ವಿದ್ಯಾವಂತರಾಗ್ತಾಯಿದ್ರು. ಅದನ್ನೆಲ್ಲ ಗಾಳಿಗೆ ತೂರಿ ಮಹದೇಶ್ವರವರು ಸಂಘಟನೆ ಮಾಡಿದಿರ ತೆಪ್ಪಗಾಗೋದ್ರು. ಆದರೆ ಇದರೆಲ್ಲ ಶಾಪ, ಇದೆಲ್ಲ ಒಂಥರ ರೀತಿ ಶಾಪ ಇದ್ದಂತೆ. ತಗೊಂಡಿದ್ದು ಕೆಲಸವನ್ನು ನಾವು ಮಾಡದೇ ಇದ್ದಾಗ ಆ ದೇವರು, ನಾವು ಮುಗಿಯೋ ದೇವರು ಸಹ ಮೆಚ್ಚಲ್ಲ. ಆತ್ಮಾವಲೋಕನ ಮಾಡ್ಕೊಳ್ಳಿ. ಈಗ ನನಗೊಂದು ಕೆಲಸ ಕೊಟ್ಟಿರ್ತಾರೆ, ಆ ಕೆಲಸನ ನಾನು ಬದ್ಧವಾಗಿ ಮಾಡಲಿಲ್ಲ ಅಂದಾಗ ಏನಾಗತ್ತೆ, ಅದು ಯಾರಿಗೂ ಮೆಚ್ಚುಗೆ ತರಲ್ಲ. ಯಾಕೆಂದರೆ ನಾವು ಆ ಕಾರ್ಯಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿ ಕಾರ್ಯಬದ್ಧವಾಗಿ ಕೆಲಸ ಮಾಡಿ ತೋರಿಸ್ಬೇಕು. ಅದು ಒಬ್ಬ ಸಂಘಟನೆ ಮಾಡುವಂಥ ಸಂಘಟನಾ ವ್ಯಕ್ತಿಗೆ ಇರ್ತಕ್ಕಂಥ ಶೋಭೆ. ಅದೆಲ್ಲವನ್ನು ತೋರಿ ನಾನು ಏನು ಅಂದರೆ, ಇದೊಂದೇ ಒಂದು ದಾಖಲೆ, ಒಂದು ಸ್ಟೇಷನ್ ಲಿಮಿಟ್ಸಲ್ಲಿ 6 ಪ್ರಕರಣ ಅಂದರೆ ಆಲ್ ಓವರ್ ಕರ್ನಾಟಕ ತೆಗೆಸರಿ ಎಷ್ಟು ಪ್ರಕರಣಗಳಾಗಿರ್ಬೋದು, ಎಷ್ಟು ಕ್ರಿಮಿನಲ್ ಕೇಸ್ಗಳಾಗಿರ್ಬೋದು, ಎಷ್ಟು ಈ ಕಮ್ಯುನಿಟಿ ಸಮುದಾಯದ ಜನಗಳು ಜಾಗೃತಿ ಇಲ್ಲದೆ ರೀತಿಯಾದ ಕಾರ್ಯಗಳಿಗೆ ಕೈ ಹಾಕಿರ್ಬೋದು. ಅದೇ ಈ ಕಮ್ಯುನಿಟೀಲಿ ಜಾಗೃತಿ ಅನ್ನೋದು ಇದ್ದಿದ್ದರೆ ಇವತ್ತು ಈ ಥರ ಆಯ್ತಾ ಇರಲಿಲ್ಲ. ನಾನು ಆಲ್ಮೋಸ್ಟು ಇಲ್ಲಿ ಬೆಂಗಳೂರಿನಲ್ಲಿ ಸಹ ನೋಡಿದ್ದೀನಿ, ಒಬ್ಬನ ಮೇಲೇ 35 ಕೇಸ್ ಇದೆ. 35 ಕೇಸು. ನಾನು ಹಿಂದೆ ಕೂಡ ಒಂದ್ಸಲಿ AKMS ಅವರು ವೇದಿಕೆಯನ್ನು ಹಂಚ್ಕೊಂಡಾಗ ಹೇಳಿದ್ದೆ, ನಾನು 35 ಕೇಸು ಅಂದರೆ ಏನು ಸುಮ್ಮನೆ. ನಾವು ಇದನ್ನೆಲ್ಲ ಸಮುದಾಯದ ಬಂಧುಗಳ ಕಡೆಯಿಂದ ಬಿಡಿಸಿ ಇವರನ್ನು ನಾಗರಿಕತೆ ಕಡೆ ಕರ್ಕೊಂಬರಬೇಕು. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅನ್ನುವ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಾಡಬೇಕಾದ್ದು ಮಹದೇಶ್ವರು. ಅದನ್ನೆಲ್ಲ ಬಿಟ್ಬಿಟ್ಟು ಮಹದೇಶ್ವರ ಸಮುದಾಯದವ್ರ ಮೇಲೇ ಕೇಸ್ ಹಾಕ್ಬಿಟ್ಟವ್ರೆ. ಇಡೀ ರಾಜ್ಯದಲ್ಲಿ ಸಮುದಾಯದ ಬಂಧುಗಳ ವಿರುದ್ಧ ಅಡ್ವೊಕೇಟ್ ಇಟ್ಟು ವಕಾಲತ್ತು ಹಾಕಿಸಿ ವಾದ ವಿವಾದಗಳು ಮಾಡಿಸ್ತಾರೋ ಅಂಥ ಕಮ್ಯುನಿಟಿ ರಾಜ್ಯಾಧ್ಯಕ್ಷರು ಯಾರನ್ನ ಇದ್ದರೆ ಸನ್ಮಾನ್ಯ ಮಹದೇಶ್ವರವರು ಅಂತ ನಾನು ಹೇಳ್ಕೊಳ್ಲಿಕ್ಕೆ ಬಯಸ್ತೀನಿ. ಈಗ ಏನೋ ಮಾತುಕತೆ ಬೇರೆ ಆಗಿದೆಯಂತೆ, ಯಾರೋ ಹೊಸ ವ್ಯಕ್ತಿ ಸೇರ್ಪಡೆ ಆಗಿ ನಾವೆಲ್ಲ ಕ್ಲೋಸ್ ಮಾಡಿಸ್ಬಿಡ್ತೀರಿ, ನೀವು ಮಾಡಿಬಿಡ್ರಿ ಮಟ್ಬಿಡ್ರಿ ಅಂದ್ರಂತೆ. ನೋಡೋಣ, ಈಗ ನಮ್ಮ ಕೈಲಿಲ್ಲ, ಅದು ನಮ್ಮ ಹತ್ರಕ್ಕೆ ಬಂದಾಗ ನೋಡೋಣ ಅಂತ ನಾನು ಸುಮ್ಮನಾದೆ. ಆದರೆ ಸ್ವಲ್ಪ ನಾಗರಿಕತೆ ಕಡೆ ಬನ್ನಿ ಕಮ್ಯುನಿಟಿ. ಮತ್ತು ಇನ್ನೊಂದು, ಈ ನಾಗಮಂಗಲ ತಾಲೂಕಿನಲ್ಲೂ ಕೇಳ್ಪಟ್ಟೆ, ಅಲ್ಲೂ ಸಹ ಯಾರೋ ಒಂದು ಈ ಹೋಬ್ಳಿ ಹೆಸ್ರು ಹೇಳಲ್ಲ, ಹೋಬ್ಳಿ ಹೆಸ್ರು ಹೇಳಿದ್ರೆ ಸುಮ್ಮನೆ ಯಾಕೆ, ಮತ್ತೊಂದೇನೋ ಕೆಲಸ ಮಾಡ್ತಾವ್ರೆ ಅಂತ ವಿಚಾರ ಹೇಳಿದ್ರು ನನಗೆ ಇಲ್ಲಿ ಬೆಂಗಳೂರಲ್ಲಿ. ನಾನು ಅವರು ಹೇಳ್ತಾಯಿದ್ರೆ ನಾನು ಈ ಕಮ್ಯುನಿಟಿ ಅಂತ ಅವ್ರಿಗೆ ಗೊತ್ತು, ಅವರು ಒಕ್ಕಲಿಗ ಕಮ್ಯುನಿಟಿಯವರು. ನಾನು ಹಿಂಗೆ ಪರಿಚಯ ಮಾಡಿಕೊಂಡಾಗ, ಅವ್ರಿಗೆ ನೀರು ಹಾಕಕ್ಕೆ ಹೋಗಿದ್ದಾಗ ಪರಿಚಯ ಮಾಡಿಕೊಂಡು ಕೇಳಿದಾಗ, ಇದಾರಪ್ಪ ನಿಮ್ಮವರು ನಮ್ಮೂರಲ್ಲಿ ಏನು ಕೆಲಸ ಮಾಡ್ತಾವ್ರೆ ಅಂದರೆ ಹೇಳ್ಕೊಳ್ಲಿಕ್ಕೆ ನಾಚೆ ಆಗತ್ತೆ ನನಗೆ. ಕೋಟಾ ನೋಟ್ ಮಾಡ್ತಾವ್ರೆ ಅಂತ ಅಂದರು. ನಾನು ತಲೆ ಬಗ್ಗಿಸ್ಬಿಟ್ಟೆ. ಎಲ್ಲ ಆಗೋಗ್ಬಿಟ್ಟೈತೆ ಬಿಡೋಣ, ಪೊಲೀಸು ಗೀಲೀಸು ಕೋರ್ಟು ಕೇಸು ಎಲ್ಲ ಆಗ್ಬಿಟ್ಟೈತೆ ಅಂದರು. ಎಂಥ ಒಂದು ಕಮ್ಯುನಿಟೀಲಿ ನಾನು ಜನ್ಮ ಪಡೆದೆ ಅಂತ ನಾಚಿಕೆ ಆಯ್ತೈತೆ. ಅದಕ್ಕೆ ಅನಿಸುತ್ತೆ ಹಲವಾರು ಜನಗಳು ಈ ಕಮ್ಯುನಿಟಿ ಹೆಸರನ್ನು ಹೇಳ್ಕೊಳ್ಳಲ್ಲ ಅಂತ. ಪಾಪ ಅವರಲ್ಲಿರ್ತಕ್ಕಂಥ ಲೋಪದೋಷಗಳು ಅಂತೇಳಿ ಅವರಲ್ಲಿರ್ತಕ್ಕಂಥ ನಮ್ಮ ಕಮ್ಯುನಿಟಿಲಿರ್ತಕ್ಕಂಥ ನ್ಯೂನತೆಗಳನ್ನ ತೆಗೆದು ಒಗೆದುಬಿಡ್ತಾರೆ ಅದರ್ ಕಮ್ಯುನಿಟಿಯವರು ಅಂದ್ಬಿಟ್ಟು ಜಾತಿ ಹೆಸರನ್ನ ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ನನಗಿಲ್ಲಿ ಯಾಕೆ ಹೇಳ್ಕೊಂತಾರೆ, ಅವರು ಉತ್ತಮರು ಇರ್ತಾರೆ. ಈಗ ನಾನು ಉತ್ತಮ ಇರ್ತೀನಿ, ನಾನು ಏರಿಯಾದಲ್ಲಿ ಚೆನ್ನಾಗಿರ್ತೀನಿ, ಪರ್ಫೆಕ್ಟ್ ಇದ್ದೀನಿ.
ಈಗ ನಾನು ಕಮ್ಯುನಿಟಿ ಪರ್ಸನ್ಸ್ ಈಗ ಮಾಡಿದ್ರು ಅಂದಾಗ ನನ್ನನ್ನು ಕ್ವಶನ್ ಮಾಡೋದೇ ಏನೋ ನಿಮ್ಮವ್ರು ಹಿಂಗೆ ಮಾಡಿಬಿಟ್ರಂತೆ ಅಂತ. ಏನೂ ಎಕ್ಸಾಂಪಲ್ ಜಾಸ್ತಿ ಏನು ಬೇಡ. ಮೊನ್ನೆ ಯಾವುದೋ ಒಂದು ಮಿಷಿನು ನನ್ನ ಹೆಸರು ಹೇಳ್ಬಿಟ್ಟು ನಮ್ಮವ್ರು ತೊಗೊಂಡೋಗಿದ್ರು, ನನ್ನವರೇ. ಅವ್ರು 2 ತಿಂಗಳಾದರೂ ತಂದು ಕೊಟ್ಟಿರಲಿಲ್ಲ. ಅವನು ಮಿಷಿನ್ ಕೊಟ್ಟಿದ್ದವನು ನನ್ನ ಹೆಸರನ್ನ ಕೇಳಿಕೊಂಡು ನನ್ನ ಹತ್ರ ಮಾತಾಡಿನೇ ಕೊಟ್ಟಿದ್ದ. 2 ತಿಂಗಳಾದರೂ ಬರದೇ ಇದ್ದಿದ್ದಕ್ಕೆ ಫೋನ್ ಮಾಡಿ ಹಿಂಗೆ ನಿನ್ನ ಹೆಸರು ಹೇಳಿ ಮಿಷಿನ್ ತೊಗೊಂಡೋದವರು ಮಿಷಿನು ತಂದು ಕೊಟ್ಟಿಲ್ಲ, ದುಡ್ಡು ತಂದು ಕೊಟ್ಟಿಲ್ಲ ಅಂದ. ಆಮೇಲೆ 2 ದಿವಸ ಬಿಟ್ಕೊಂಡು ನಾನೇ ಹೋಗಿ ಸಿಕ್ಕಿದೆ. ಇಲ್ಲ ಮಾತಾಡಿದೆ, ಅವನಿಗೆ ತಂದು ಕೊಡ್ತೀನಿ ಅಂತ ಹೇಳ್ದ. ತಂದು ಕೊಟ್ಟಿಲ್ವಾ ಅಂದೆ. ಅಯ್ಯೋ ಎಲ್ಲಪ್ಪ ತಂದು ಕೊಟ್ಟಿಲ್ಲ, ಏನು ನಿಮ್ಮವರೆಲ್ಲ ಹಿಂಗೇನ ಅಂದ್ಬಿಟ್ರು. ನಾನು 20 ವರ್ಷ ಈ ಏರಿಯಾದಲ್ಲಿ ವಾಸ ಆಗಿರೋದು. 20 ವರ್ಷದಲ್ಲಿ ಆತನ ಹತ್ರ ನಾನು ಏನೂ ಬಯಸ್ತಾ ಇದ್ದಾನಲ್ಲ. ಇವ್ರು ಯಾರೋ ಬಂದು ನನ್ನ ಹೆಸರು ನಾಳೆ ಮಾಡಿಬಿಟ್ಟು ಹೋದರು. ಈ ರೀತಿ ದ್ರೋಹ ಮಾಡೋದು ಮತ್ತೊಂದು. ಮತ್ತು ಏನು ದ್ರೋಹ ಅನ್ನೋದಕ್ಕಿಂತ ಅಪರಾಧಿ ಈ ಕಳ್ಳ ಮನಸ್ಥಿತಿ ಇದನ್ನು ಬದಲಾವಣೆ ಮಾಡ್ಕೊಬೇಕು ಈ ಸಮುದಾಯದವರು. ಇಲ್ಲಾಂದರೆ ಭಾಳ ಕಷ್ಟ. ಬದಲಾವಣೆ ಮಾಡ್ಕೊಬೇಕು ಅಂದರೆ ಸಂಘಟನೆ ಮೂಲಕನೇ ಬದಲಾವಣೆ ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ಹಂಗಾಗಿ ಸಂಘಟನೆ, ಉತ್ತಮವಾದ ಸಂಘಟನೆ ಕಟ್ಟೋದು ಉತ್ತಮ. ಮತ್ತು ರಾಜ್ಯಕ್ಕೆ ಒಂದೇ ಸಂಘಟನೆ ಆಗಬೇಕು, ಎಲ್ಲ ಸಂಘಟನೆಗಳು ಡಿಸಾಲ್ವ್ ಆಗಬೇಕು. ಒಂದೇ ಸಂಘಟನೆಯಾಗಿ ಒಂದೇ ಸಂಘಟನೆಯಲ್ಲಿ ಕಾರ್ಯನಿರ್ವಹಿಸಬೇಕು. 108 ಸಂಘಟನೆಗಳು ಮಾಡಿಕೊಂಡು 108 ರಾಜ್ಯಾಧ್ಯಕ್ಷರು ನಮಗೆ ಬೇಕಾಗಿಲ್ಲ. ಮತ್ತಾಗೆ ಅವಿದ್ಯಾವಂತ ರಾಜ್ಯಾಧ್ಯಕ್ಷರಂತೂ ಬೇಡವೇ ಬೇಡ. ಈಗ ಆಲ್ರೆಡಿ ಸಮುದಾಯ ಅವಿದ್ಯಾವಂತರ ಕೈ ಕೊಟ್ಟು ಹಾಳಾಗಿ ಹೋಗಿರೋದು ಸಾಕಾಗಿದೆ. ವಿದ್ಯಾವಂತರ ಕೈಗೆ ಈ ಕಮ್ಯುನಿಟಿಯನ್ನು ಕೊಟ್ಟು ವಿದ್ಯಾವಂತರನ್ನು ಕ್ರೋಢೀಕರಿಸ್ಕೊಂಡು ಸಂಘಟನೆ ಮಾಡಿ ಸಮುದಾಯವನ್ನು ಜಾಗೃತಿ ಮೂಡಿಸುವಂಥ ಕಾರ್ಯಕ್ಕೆ ನಾವೆಲ್ಲ ಕೈ ಹಾಕಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತೈತೆ. ಪ್ರತಿಯೊಬ್ಬ ಈ ಕಮ್ಯುನಿಟಿ ಪರ್ಸನ್ಸ್ಗೂ ಅವ್ರದ್ದೇ ಆದಂಥ ಹಕ್ಕು ಬಾಧ್ಯತೆಗಳಿರ್ತವೆ. ಏನು ಮತ್ತು ಕಮ್ಯುನಿಟಿ ತಂದೆ ತಾಯಿನ ಏನು ನೋಡ್ಕೊತೀರಿ ನಾವು, ನಮ್ಮ ಕಮ್ಯುನಿಟಿಗೂ ಅಷ್ಟೇ ಕೆಲಸ ಮಾಡಬೇಕಾಗ. ಯಾಕಂದರೆ ನಾವು ಹುಟ್ಟಿದ್ದೀರಿ ಕಮ್ಯುನಿಟೀಲಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿರ್ತೀರಿ. ಬೇರೆ ಕಮ್ಯುನಿಟಿಗಳು ನೋಡಿದಾಗ ನಮ್ಮ ಕಮ್ಯುನಿಟಿ ಕಂಡಾಗ ನಮ್ಗೊಂದು ಸ್ವಲ್ಪ ತಲೆ ಬಗ್ಸುವಂಥ ಕಾರ್ಯ ಆಯ್ತದೆ. ಈ ತಲೆ ಬಗ್ಸುವಂಥ ಕಾರ್ಯನ ಇಲ್ಲಿಗೆ ನಿಲ್ಲಿಸಿ ನಾವು ಕಮ್ಯುನಿಟಿಯನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.